आज की नारी सिर्फ घर परिवार की ही नहीं बल्कि देश की तरक्की की भी पहचान है और इन्हीं मेहनती महिलाओं की शक्ति है नई श्रम संहिता। ನನ್ನ ಹೆಸರು ದೀಪಿಕಾ ಅಂತ. ನಾನು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಲೇಬರ್ ಕೋಡ್ ಬಂದಿರೋ ರೂಲ್ಸ್ ಪ್ರಕಾರ ನಮಗೆ ಬೆನಿಫಿಟ್ಸ್ ಇದೆ ಅಂತ ಅನಿಸ್ತಿದೆ. ಅಂಡ್ ಇವಾಗ ಫಸ್ಟ್ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಮಾಡೋದ್ರಿಂದ ನಮಗೂ ಕೆಲಸದೊಂದು ಕನ್ಫರ್ಮೇಶನ್ ಇರುತ್ತೆ. ಮತ್ತೆ ಪೇಮೆಂಟ್ 7ನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡೋದ್ರಿಂದ ನಮ್ಮ ಎಷ್ಟೋ ಇದು ಪ್ರಾಬ್ಲಮ್ಸ್ ಎಲ್ಲ ಈಸಿಯಾಗಿ ಸಾಲ್ವ್ ಆಗುತ್ತೆ. ಪ್ಲಸ್ ಏನಂದ್ರೆ ಈಗ 40 ಇಯರ್ಸ್ ಆದ್ಮೇಲೆ ಹೆಲ್ತ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಅದು ಲೇಡೀಸ್ಗೆ ಬಹಳ ಉಪಯೋಗ ಆಗುತ್ತೆ. ಫಸ್ಟ್ ಎಲ್ಲ ಇದು ಯಾವ ಫೆಸಿಲಿಟೀಸ್ ಇರಲಿಲ್ಲ. ಪ್ಲಸ್ ಇವಾಗ ಗ್ರಾಜ್ಯುಟಿ ಅಮೌಂಟ್ ಬಂದು ಅವಾಗೆಲ್ಲ 5 ಇಯರ್ಸ್ಗೆ ತಗೋಬೇಕು ಅಂತ ಹೇಳ್ತಿದ್ರು. ಈಗ 1 ಇಯರ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಮತ್ತೆ ನೈಟ್ ಶಿಫ್ಟ್ ಬಂದು ಮುಂಚೆ ಎಲ್ಲ ನೈಟ್ ಶಿಫ್ಟ್ ಲೇಡೀಸ್ ಇರ್ಲಿಲ್ಲ. ಅವಾಗೆಲ್ಲ ಪೇಮೆಂಟ್ ಕಮ್ಮಿ ಬರ್ತಾ ಇತ್ತು ಡೇ ಶಿಫ್ಟ್ ಇಂದ. ಈಗ ನೈಟ್ ಶಿಫ್ಟ್ ಇರೋದ್ರಿಂದ ಲೇಡೀಸ್ಗೆ ಜಾಸ್ತಿ ಪೇಮೆಂಟ್ ಬರುತ್ತೆ. ಇದರಿಂದ ನಮ್ಗೆ ಬಹಳ ಉಪಯೋಗ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಏನೇನು ಬೆನಿಫಿಟ್ಸ್ ಇರುತ್ತೆ ನೋಡೋಣ. नई श्रम संहिता के साथ महिलाओं के लिए स्वास्थ्य सुरक्षा और सामाजिक संरक्षण का दायरा और बढ़ गया है। अब उनकी मेहनत ही नहीं उनका परिवार भी सुरक्षित है। ನಮಸ್ಕಾರ, ನನ್ನ ಹೆಸರು ರಶ್ಮಿ ಅಂತ. ಶ್ರೀ ವಿನಾಯಕ ಎಂಟರ್ಪ್ರೈಸಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಅನುಕೂಲ ಆಗ್ತಾ ಇದೆ. ಮೊದಲಾಗಿ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದು, ಮತ್ತೆ ಫಿಮೇಲ್ ಅಲ್ಲಿ ಓವರ್ ಟೈಮ್ ವರ್ಕ್ ಮಾಡಿದ್ರು ಕೂಡ ಕನ್ಸೆಂಟ್ ತಗೊಂಡು ಅವ್ರಿಗೆ ಡಬಲ್ ವೇಜಸ್ ಕೊಡೋದು. ಆಮೇಲೆ ಇನ್ ಟೈಮ್ 7th ಒಳಗಡೆ ಎಲ್ಲರಿಗೂ ಸ್ಯಾಲ್ರಿ ಬರೋದು. ಆಮೇಲೆ ಎಸ್ಪೆಷಲಿ ಮೇನ್ ಫಿಮೇಲ್ಗೆ ಅತ್ತೆ ಮಾವನ್ನ ESIC ಇನ್ಕ್ಲೂಡ್ ಮಾಡೋ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮ್ಮ ಎಲ್ಲಾ ವರ್ಕ್ ಫೋರ್ಸ್ಗೂ ಇನ್ಕ್ಲೂಡಿಂಗ್ ಹೌಸ್ ಕೀಪಿಂಗ್ ಇಂದ ಹಿಡಿದು ಹೈಲಿ ಸ್ಕಿಲ್ಡ್ ಅವ್ರಿಗೂ ಎಲ್ಲರಿಗೂ ಅನುಕೂಲ ಆಗಿದೆ. ಸೊ ಮೋದಿಜಿ ಅವರಿಗೆ ನಾವು ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ESIC ಚಿಂತಾ ಸೆ ಮುಕ್ತಿ.